ಪಾರ್ವತಿ, ನೀನ್ ಇಲ್ಲಿದ್ಯಾ? ಪಾರ್ವತಿ ಇಲ್ಲಿಲ್ಲ. ಏನ್ ಪಾರ್ವತಿ, ಇಲ್ಲೇ ಇದ್ಕೊಂಡು ಇಲ್ಲ ಅಂತ ಹೇಳ್ತಾ ಇದ್ಯಾ? ಈಗ ಈ ಪಾರು ನೆನ್ಪಾದ್ಲ ನಿಮ್ಗೆ? ಈ ಪಾರ್ವತಿ ಇಲ್ಲಿಲ್ಲ. ಏನ್ ಪಾರ್ವತಿ, ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ಹುಚ್ಚು ನನಗಲ್ಲ, ಅರ್ಸನಕೋಟೆಲ್ ಕೆಲಸ ಮಾಡ್ತಿದಾರಲ್ಲ ಅವ್ರೆಲ್ರಿಗೂ ಹುಚ್ಚು. ಇನ್ಮೇಲೆ ನಾನು ಅವ್ರ ಪಾಲ್ಗಿಲ್ಲ ಅಂತ ಹೇಳ್ಬಿಡಿ. ನಿನ್ ಮಾತು ಕೇಳಿಸ್ಕೊಳ್ಳೋಷ್ಟು ಟೈಮ್ ಇಲ್ಲ, ಬಾ ಹೋಗೋಣ. ನಾನೆಲ್ಲೂ ಬರಲ್ಲ, ನನಗೆ ತುಂಬ ಕೆಲಸ ಇದೆ. ನನಗೆ ತೊಂದರೆ ಕೊಡಬೇಡಿ. ಹಾ ಸರಿ ಬಿಡು, ಅಮ್ಮೋರ್ ಕರೆದ್ರೆ ಬರಲ್ಲ ಅಂತಿದ್ಯಾ? ಹಾ, ನಾನು ಹೋಗಿ ಅಮ್ಮೋರ್ಗೆ ಹೇಳ್ತೀನಿ. ಏನು? ಯಾರು ಕರೆದಿದ್ದು? ಅಖಿಲ ಅಮ್ಮೋರು. ಏ ಗಣಿ, ನೋಡಿದ್ಯೇನೋ? ಬೆಳಿಗ್ಗೆ ರಾಗಿ ಅಂಬ್ಲಿ ರುಚಿಯಾಗಿರಲ್ಲ, ಮಧ್ಯಾಹ್ನ ಊಟ ಶುಚಿಯಾಗಿರಲ್ಲ, ರಾತ್ರಿ ಅಡ್ಗೆ ಘಮ ಇರಲ್ಲ. ಅಮ್ಮವ್ರಿಗೆ ಏನ್ ಬೇಕು, ಯಾವಾಗ ಬೇಕು, ಎಷ್ಟು ಬೇಕು, ಈ ಪಾರುಗ್ ಬಿಟ್ಟು ಇನ್ಯಾರಿಗೂ ಗೊತ್ತಿರಲ್ಲ. ಏಯ್, ಅರ್ಸನ್ಕೋಟೆ ಅಡ್ಗೆ ಮನೆಗೆ ರಾಣಿ ಕಣೋ ನಾನು. ನನ್ನನ್ನೇ ಪಟ್ಟದಿಂದ ಇಳಿಸಿ ರಾಜ್ಯ ಆಳೋದಕ್ಕೆ ನೋಡಿದ್ರು. ಈಗ ನಮ್ ಬೇಡಿಕೆ ಹೆಚ್ಚಾಗಿದೆ ನೋಡು. ರಾಣಿ ರಾಣಿ ಹೋದಾಗ ಹೋಗ್ತೀನಿ. ಅಕ್ಕ, ನೀನ್ ಬ್ಯುಸಿ ಇದೆ ಅಲ್ವಾ? ಏಯ್, ಅಖಿಲಮ್ಮ ಅವ್ರು ಕರ್ದಾಗ ಬ್ಯುಸಿ ಅಂತ ಹೇಳೋದಿಕ್ಕಾಗತ್ತಾ? ಅಲ್ಲಿ ನನ್ನ ಅವಶ್ಯಕತೆ ಜಾಸ್ತಿ ಇರುತ್ತೆ. ನಾನು ಇಲ್ಲ ಅಂತ ಎಲ್ರು ಬೇಜಾರಾಗಿರ್ತಾರೆ. ಹೋಗಿ ಸಮಾಧಾನ ಮಾಡಿ ಬರ್ತೀನಿರು. ಸುಮ್ನಿರಕ್ಕ, ಕಾಮಿಡಿ ಮಾಡ್ಬೇಡ. ಜಯಕ್ಕ, ನೀವೆಲ್ರೂ ಸೇರಿ ನಮ್ಮ ಅಕ್ಕನ್ ದೂರ ಮಾಡಿದಿರಲ್ವಾ? ನಮ್ಮ ಅಕ್ಕಂಗ್ ತುಂಬಾ ಬೇಜಾರಾಗಿದೆ. ಅವ್ರೆಲ್ಲೂ ಬರಲ್ಲ, ನೀವ್ ಹೋಗಿ. ಏಯ್ ಸುಮ್ನಿರೋ, ಬಾಜಾಯಕ್ಕ ನಾವು ಹೋಗೋಣ. ಒಳ್ಳೆ ಅಕ್ಕ. ಪಾರ್ವತಿ, ಎಲ್ಲಿಗೆ ಹೋಗ್ತಿದ್ಯಾ? ಅರ್ಸನ್ಕೋಟೆಲ್ ನಂದು ಅಂತಾನೆ ಒಂದ್ ಕೋಟೆ ಇದೆಯಲ್ಲ, ಅಲ್ಲಿಗೆ ರಾಣಿ ತರ ಹೋಗ್ತಾ ಇದ್ದೀನಿ. ನೀನ್ ರಾಣಿ ತರ ಹೋಗ್ಬೇಕಾಗಿರೋದು ಅಡ್ಗೆ ಮನೆಗಲ್ಲ, ಸುಮ್ನೆ ನನ್ ಜೊತೆಗ್ ಬಾ. ಹಾಗೋ ಸರಿ, ಅದು ಹಾಗೆ ಬಿಡ್ಲಿ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನಾ ಬರುವೆ ತಲೆ ಎತ್ತಿ ನಿನ್ನ ಹಿಂದೆ. ಜಯಕ್ಕ, ನಾನ್ ಬರೋರ್ಗು ಮಾತ್ರ ಬೇರೆಯವ್ರ ಹವ, ಬಂದ್ಮೇಲೆ ನಂದೇ ಹವ. ಸರಿ ಸರಿ ಬಾ. ಸಾಹುಕಾರರಂದ್ರೆ ಸಾಹು ಬಯಸೋರು ಅಂತಾರೆ. ಜೀತದ ಆಳುಗಳಿಗೆ ಜಿಗುಪ್ಸೆ ಬರೋಷ್ಟು ಕೆಲಸ ಹೇಳಿ ಭಾವನೆಗಳೇ ಬತ್ ಹೋಗೋ ರೀತಿ ನೋಡ್ಕೊಳ್ತಾರೆ ಅಂತಾರೆ. ಆದ್ರೆ ಅದೆಲ್ಲ ಸುಳ್ಳು ಅಂತ ನೀವು ಸಾಬೀತು ಮಾಡ್ಬಿಟ್ರಮ್ಮ. ಗುಡ್ಸೋ ಕೈಗೆ ಅನ್ನ ಬಡಿಸಿ ಮೇಲು ಕೀಳು ಭೇದ ಭಾವ ಅನ್ನೋ ಗಡಿ ದಾಟಿದ್ದೀರ. ನಿಮ್ಮನ್ ದೇವ್ರು ಅಂದೆ ಇನ್ನೇನಂತ ಕರೀಲಮ್ಮ. ಸಿಹಿಯಿಂದ ಶುರು ಮಾಡು ಪಾರ್ವತಿ. ನಿನ್ನ ಬದುಕಿನ ತುಂಬ ಸಿಹಿನೇ ತುಂಬಿರ್ಲಿ. ಅನ್ನದ ಪ್ರತಿ ಅಗಳಲ್ಲೂ ಆ ದೇವರ ಹೆಸರು ಬರ್ದಿರುತ್ತೆ. ಇವತ್ತು ನಾನು ತಿಂತಿರೋ ಪ್ರತಿ ಅಗಳು ನಿಮ್ಮ ಆಶೀರ್ವಾದ ನಮ್ಮ. ಇವಳು ಇಷ್ಟೊಂದು ಖುಷಿಯಾಗಿದ್ದಾಳಲ್ಲ, ಹೇಗಾದ್ರೂ ಮಾಡಿ ಈ ಖುಷಿನ ಹಾಳು ಮಾಡ್ಬೇಕಲ್ಲ. ಅಯ್ಯೋ 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 ಅಯ್ಯೋ. ಏನಾಯ್ತು ದಾಮಿನಿ? ಅಲ್ಲ ಅಕ್ಕ, ಸಾಕ್ಷಾತ್ ಅಖಿಲಾಂಡೇಶ್ವರಿಯವರೇ ತಮ್ಮ ಕೈಯಾರ ಅಡ್ಗೆನ ಬಡಿಸ್ತಿದ್ದಾರೆ. ನಾನ್ ನೋಡಿದ್ರೆ ಸೋಂಬೇರಿ ತರ ಸುಮ್ಮನೆ ನಿಂತಿದ್ರೆ ಆ ದೇವ್ರ ಮೆಚ್ಚುತ್ತಾನ? ಪಾರು ನಮ್ಮನೆ ಹುಡುಗಿ ಅಕ್ಕ, ನಮ್ಮನೆ ಮಗು. ಅವಳಿಗೆ ಹೆಜ್ಜೆ ನಾದದಿಂದ ನಮ್ಮಿಡೀ ಮನೆನೇ ತುಂಬಿಕೊಂಡಿದ್ದಾಳೆ. ಅವಳ ಅಪಾರವಾದ ಸೇವೆಗೆ ನಾನೊಂದು ಅಳಿಲು ಸೇವೆ ಮಾಡದೇ ಇದ್ರೆ ಪಾಪ ಪಾಪ ಸುತ್ಕೊಳ್ಳುತ್ತಕ್ಕ ನನಗೆ. ಪಾರ್ವತಿ,
ನೀನು ಸಿಹಿನ ಚೆನ್ನಾಗಿ ತಿಂತಾ ಇರಮ್ಮ. ಆ ಸಿಹಿಗೆ ಸಮನಾಗಿರೋ ಇನ್ನೊಂದು ಅಡುಗೆನ ನಾನು ಮಾಡ್ಕೊಂಡು ಬರ್ತೀನಿ. ದಾಮಿನಿ, ಎಲ್ಲ ಅಡುಗೆಗಳು ಈಗಾಗಲೇ ಇಲ್ಲಿಗೆ ಬಂದಾಗಿದೆ. ಅಪರೂಪಕ್ಕೊಂದ್ಸರ್ತಿ ಒಂದೊಳ್ಳೆ ಮಾತಾಡಿದೀಯಲ್ಲ, ಅದನ್ನೇ ಭಾರಿ ಭೋಜನ ಅಂತ ತಿಳ್ಕೊಂಡು ಖುಷಿ ಪಡ್ತಾಳೆ ಬಿಡು. ಅದೇಗಾಗುತ್ತಕ್ಕ? ಇಂಥ ಅವಕಾಶ ಹಿಂದೆ ಎಂದೂ ಸಿಕ್ಕಿಲ್ಲ, ಮುಂದೇನೂ ಸಿಕ್ಕೋದಿಲ್ಲ. ಎಲ್ಲ ಅಡುಗೆ ಬಂದಿದ್ರೇನಂತೆ. ಈ ಸಾಂಬಾರು ಮಾಡಿಟ್ಟು ತುಂಬ ಹೊತ್ತಾಗಿರುತ್ತೆ, ತಣ್ಣಗಾಗೋಗಿರುತ್ತೆ. ಹೋಗಿ ಬಿಸಿ ಮಾಡ್ಕೊಂಡು ಬರ್ತೀನಿ. ನನ್ನ ಕೈಲಾದಷ್ಟು ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿ ಅಕ್ಕ. ಥ್ಯಾಂಕ್ಸ್ ಅಕ್ಕ. ಪಾರ್ವತಿ, ನೀನು ಊಟ ಮಾಡಮ್ಮ. ಪಾರ್ವತಿ, ಅಡಿಗೆ ಚೆನ್ನಾಗಿಲ್ವಾ? ಯಾಕಮ್ಮ ಕಣ್ಣೀರು? ಚಿಕ್ಕ ವಯಸ್ಸಲ್ಲಿ ಅನ್ನಕ್ಕೂ ಗತಿ ಇಲ್ಲದೆ ಕಷ್ಟಪಡ್ತಾ ಇದ್ವಿ. ಆ ಗಣಿ ಇನ್ನೂ ಕೈ ಕೂಸು. ಅಪ್ಪ ದುಡ್ದು ಕಳಿಸ್ತಿದ್ದಿದ್ದ ಹಣ ಅಮ್ಮನ ಔಷಧಿಗೆ ಖರ್ಚಾಗ್ತಿತ್ತು. ಅಮ್ಮ ನನ್ನ ದಿನ ರಾತ್ರಿ ಕರೆದು ಅವಳು ತೊಡೆ ಮೇಲೆ ಕೂರಿಸ್ಕೊಂಡು ರಾಮ ಸೀತೆ ಕತೆ ಹೇಳ್ತಾ ಒಂದು ಬಟ್ಲು ಅನ್ನ ತಿನ್ಸೋಳು. ಹಂಗ ನನ್ಗೆ ಅದೇ ಮೃಷ್ಟಾನ್ನ. ಅಮ್ಮ, ಇರೋ ಊಟ ಎಲ್ಲ ನನಗೆ ತಿನ್ನಿಸ್ಬಿಟ್ಟಿಯಲ್ಲ, ನೀನೇನು ತಿಂತೀಯ ಅಂತ ಕೇಳಿದ್ರೆ ನನಗೆ ಹಸ್ವಿಲ್ಲ ಅನ್ನೋಳು. ಒಂದಿನ ರಾತ್ರಿ ಊಟ ಮಾಡಿ ಮಲಗಿದ್ದೆ. ಏನೋ ಶಬ್ದ ಆಯ್ತು. ಏನ್ ಶಬ್ದ ಅಂತ ನೋಡೋದಕ್ಕೆ ಹೋದೆ. ಅಮ್ಮ ತುಂಬಾ ಕಷ್ಟಪಟ್ಟು ಊಟ ಮಾಡ್ತಾ ಇದ್ಲು. ಹಸ್ತಿದ್ದಮ್ಮ ಏನ್ ತಿಂತಿದ್ದಾಳೆ ಅಂತ ನೋಡೋದಕ್ಕೆ ಹೋದೆ. ದನಕ್ಕೆ ಹಾಕೋ ಊಟದಲ್ಲಿ ಅವಳು ಒಂದು ಪಾಲು ತಿಂತಿದ್ಲು. ಅವತ್ತು ತೊಡೆ ಮೇಲೆ ಕೂಡ್ಸ್ಕೊಂಡು ಅನ್ನ ತಿನ್ನಿಸ್ತಿದ್ದಮ್ಮ ಇವತ್ತು ಅನ್ನ ಬಡಿಸೋ ನಿಮ್ಮಲ್ಲಿ ಕಾಣಿಸ್ತಿದ್ದಾಳಮ್ಮ.